ಸ್ನೇಹಿತರೆ, ನೀವೆಲ್ಲರೂ ಕೂಡ ಮಿಲ್ಕ್ ಮಿಸ್ಟಿ ಈ ಒಂದು ಕಂಪನಿ ಬಗ್ಗೆ ಕೇಳೇ ಇರ್ತೀರಾ. ಈ ಒಂದು ಕಂಪನಿ ತುಂಬಾನೇ ಪ್ರಾಡಕ್ಟ್ಸ್ ಅನ್ನ ಸೇಲ್ಸ್ ಮಾಡುತ್ತೆ. ಎಕ್ಸಾಂಪಲ್ಗೆ ಮಿಲ್ಕ್ ಮಿಸ್ಟಿ ಐಸ್ ಕ್ರೀಮ್ ಇರ್ಬೋದು, ಚಾಕ್ಲೇಟ್ಸ್, ಅದೇ ರೀತಿ ಮಿಲ್ಕ್ ಪ್ರಾಡಕ್ಟ್ಸ್ ಇದು ತುಂಬಾನೇ ಸೇಲ್ಸ್ ಅನ್ನ ಮಾಡುತ್ತೆ. ಗೀ ಇರ್ಬೋದು, ಪನ್ನೀರ್ ಇರ್ಬೋದು, ಹೀಗೆ ಹಲವಾರು ರೀತಿಯ ಪ್ರಾಡಕ್ಟ್ಸ್ ಅನ್ನ ಇದು ಸೇಲ್ಸ್ ಮಾಡುತ್ತೆ. ಸೊ ಈ ಕಂಪನಿ ಇದೀಗ ಸ್ನೇಹಿತರೆ ಶೇರ್ ಮಾರ್ಕೆಟ್ ಕೂಡ ಎಂಟರ್ ಆಗಿದೆ. ಸೊ ಇದು ಇಷ್ಟು ದಿನ ಇರಲಿಲ್ಲ. ಇದೇ ತಿಂಗಳು ಅಂದರೆ ಆಗಸ್ಟ್ 18ಕ್ಕೆ ಈ ಒಂದು ಮಿಲ್ಕ್ ಮಿಸ್ಟಿ ಸ್ಟಾಕು ಮಾರ್ಕೆಟ್ಗೆ ಎಂಟರ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಮಿಲ್ಕ್ ಮಿಸ್ಟ್ ಸ್ಟಾಕ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಈ ಒಂದು ಮಿಲ್ಕ್ ಮಿಸ್ಟ್ ಸ್ಟಾಕ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಈಗ ನಾನು ಸರ್ಚಲ್ಲಿ ಮಿಲ್ಕ್ ಮಿಸ್ಟ್ ಡೈರಿ ಫುಡ್ ಅಂತ ಟೈಪ್ ಮಾಡಿ ಸರ್ಚನ್ನು ಮಾಡಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ಮಿಲ್ಕ್ ಮಿಸ್ಟಿ ಡೈರಿ ಫುಡ್ ಅಂತ ಸ್ಟಾಕ್ ಈಗ ಓಪನ್ ಆಗಿದೆ. ಪ್ರೆಸೆಂಟು ಇವತ್ತಿನ ಪ್ರೈಸು 191.81 ಪೈಸೆಯಲ್ಲಿ ನಡೀತಾ ಇದೆ. ನೋಡ್ತಾ ಇರ್ಬೋದು ಇದು NSE. ಇನ್ನು BSEಲ್ಲೂ ಕೂಡ 191.90 ಪೈಸೆಯಲ್ಲಿ ನಡೀತಾ ಇದೆ. ಇದು ಶೇರ್ ಸ್ನೇಹಿತರೆ ಇವತ್ತು ಒಂದು ದಿನದಲ್ಲಿ 3.65% ರಿಟರ್ನ್ಸ್ ಕೊಟ್ಟಿದೆ, ಅಂದರೆ ₹6.72 ರಿಟರ್ನ್ಸನ್ನು ಕೊಟ್ಟಿದೆ. ಇನ್ನು 1 ವೀಕಲ್ಲಿ 16% ಅಂದರೆ 26.83 ಪೈಸೆ ರಿಟರ್ನ್ಸನ್ನು ಕೊಟ್ಟಿದೆ. ಈ ಸ್ಟಾಕು ಬಂದಿರೋದು 18 ಆಗಸ್ಟಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಲೀಸ್ಟಿಂಗ್ ಆಗಿರೋದು ಆಗಸ್ಟ್ 18ಕ್ಕೆ. ಇದರ ಸ್ಟಾರ್ಟಿಂಗ್ ಪ್ರೈಸು ಅಂದರೆ ಆಗಸ್ಟ್ 18ಕ್ಕೆ ₹165 ಇತ್ತು. ನೋಡ್ತಾ ಇರ್ಬೋದು. ಸೊ ಇವಾಗ ಈ ಒಂದು ಶೇರ್ ಪ್ರೈಸು 191 ಆಗಿದೆ, ಅಂದರೆ ₹26 ಜಾಸ್ತಿ ಆಗಿದೆ. ಅಂದರೆ 4 ದಿನದಲ್ಲಿ ಈ ಒಂದು ಶೇರ್ ಪ್ರೈಸು ₹26 ಪ್ರಾಫಿಟನ್ನು ಕೊಟ್ಟಿದೆ. ಇನ್ನು ಈ ಒಂದು ಕಂಪನಿಯ ಮಾರ್ಕೆಟ್ ಡೆಪ್ತ್ ನೋಡೋದಾದರೆ ಬೈ ಆರ್ಡರ್ಸು 67% ಇದೆ, ಸೆಲ್ ಆರ್ಡರ್ಸು 32% ಇದೆ. ನೋಡ್ತಾ ಇರ್ಬೋದು. ಇನ್ನು ಅದೇ ರೀತಿಯಲ್ಲಿ ಬಿಡ್ ಪ್ರೈಸು, ಆಸ್ಕ್ ಪ್ರೈಸ್ ಅಂತ ಕೊಟ್ಟಿರ್ತಾರೆ. ಬಿಡ್ ಪ್ರೈಸ್ ಅಂದರೆ ಬೈ ಮಾಡ್ತಿರುವಂತಹ ಕ್ವಾಂಟಿಟಿ ಮತ್ತು ಪ್ರೈಸು, ಆಸ್ಕ್ ಪ್ರೈಸ್ ಅಂದರೆ ಸೆಲ್ ಮಾಡ್ತಿರುವಂತಹ ಕ್ವಾಂಟಿಟಿ ಮತ್ತು ಪ್ರೈಸ್ ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಪರ್ಫಾರ್ಮೆನ್ಸಲ್ಲಿ ನೋಡೋದಾದರೆ ಇವತ್ತಿನ ಲೋ ಪ್ರೈಸು ₹183, 183.51 ಪೈಸೆ. ಇವತ್ತಿನ ಹೈ ಪ್ರೈಸು 194.70 ಪೈಸೆ. ಇನ್ನು 52 ವೀಕಲ್ಲಿ ಲೋ ಆಗಿ ಹೈ ಪ್ರೈಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ 1 ವರ್ಷದಿಂದ ಲೋ ಆಗಿರುವಂಥ ಪ್ರೈಸು, ಹೈ ಆಗಿರುವಂಥ ಪ್ರೈಸ್ ಆಗಿರುತ್ತೆ. ಬಟ್ ಈ ಒಂದು ಸ್ಟಾಕ್ ಬಂದು ಕೇವಲ 4 ದಿನ ಆಗಿದೆ. ಸೊ ಈ 4 ದಿನದ ಹಿಂದೆ ಈ ಒಂದು ಸ್ಟಾಕ್ ಪ್ರೈಸು ₹165 ಇತ್ತು. ಇನ್ನು ಈ ಒಂದು ಶೇರು ಹೈಯೆಸ್ಟ್ ಹೋಗಿರುವಂಥ ಪ್ರೈಸು ₹211.80 ಪೈಸೆ ಇದೆ. ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಇವತ್ತು ಓಪನ್ ಆಗಿರುವಂಥ ಪ್ರೈಸು, ನಿನ್ನೆ ಕ್ಲೋಸ್ ಆಗಿರುವಂಥ ಪ್ರೈಸು, ಹಾಗೆ ಎಷ್ಟು ವ್ಯಾಲ್ಯೂಮ್ ಇದೆ, ಅದೇ ರೀತಿ ಲೋವರ್ ಸರ್ಕ್ಯೂಟು, ಅಪ್ಪರ್ ಸರ್ಕ್ಯೂಟ್ ಎಲ್ಲ ಕೊಟ್ಟಿರ್ತಾರೆ. ಇನ್ನು ಫಂಡಮೆಂಟ್ಸಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಮಿಲ್ಕ್ ಮಿಸ್ಟಿ ಡೈರಿ ಫುಡ್ನ ಮಾರ್ಕೆಟ್ ಕ್ಯಾಪಿಟಲು 14,184 ಕೋಟಿ ಇದೆ. ನೋಡ್ತಾ ಇರ್ಬೋದು. ಇನ್ನು PE ರೇಷು ಕೂಡ 111.67 ಇದೆ. PB ರೇಷು 6.13 ಇದೆ. ಇಂಡಸ್ಟ್ರಿ PE ರೇಷು ಕೂಡ 45.26 ಪೈಸೆ ಇದೆ. ನೋಡ್ತಾ ಇರ್ಬೋದು. ಇನ್ನು ಅದೇ ರೀತಿ ಇಲ್ಲಿ ಯಾವುದೇ ರೀತಿ ಡಿವಿಡೆಂಡ್ ಆ್ಯಡ್ ಮಾಡಿಲ್ಲ. ಬುಕ್ ವ್ಯಾಲ್ಯೂ 30.08% ಇದೆ. ಇನ್ನು ಸ್ನೇಹಿತರೆ, ಈ ಒಂದು ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ, ಇಯರ್ಲಿ ನೋಡೋದಾದರೆ ಅಂದರೆ ಒಂದು ವರ್ಷದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ರೆವೆನ್ಯೂ 3,145 ಕೋಟಿ ಇದೆ, ಅಂದರೆ 33.56% ಜಂಪ್ ಆಗಿದೆ. ಇನ್ನು ಪ್ರಾಫಿಟ್ ನೋಡೋದಾದರೆ 127 ಕೋಟಿ ಇದೆ, 175.66% ಇಲ್ಲಿ ಪ್ರಾಫಿಟ್ ಜಂಪ್ ಆಗಿದೆ. ಸೊ ಈ ಒಂದು ಮಿಲ್ಕ್ ಮಿಸ್ಟಿ ಡೈರಿ ಫುಡ್ ಕಂಪನಿ 127 ಕೋಟಿ ಪ್ರಾಫಿಟಲ್ಲಿದೆ. ಹಾಗೆ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಗ್ರೋತಲ್ಲಿ 3 ಇಯರ್ CAGR ಅಲ್ಲಿ ರೆವೆನ್ಯೂ 31% ಇದೆ, ಪ್ರಾಫಿಟು 67% ಇದೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಅಬೌಟ್ ಕಂಪನಿ ಇರುತ್ತೆ. ಅಬೌಟ್ ಕಂಪನಿಯಲ್ಲಿ MD ಹಾಗೆ CEO ಹೆಸರನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಫೌಂಡೆಡ್ ಇನ್ 2014, ಹಾಗೆ NSE ಸಿಂಬಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸಲ್ಲಿ ಪ್ರೊಮೋಟರ್ಸು 79.51% ಇದ್ದಾರೆ, ಪಬ್ಲಿಕ್ಕು 12.56%, DIS 4.76, FIS 3.16% ಇದೆ. ನೆಕ್ಸ್ಟ್ ಇಲ್ಲಿ ಶೇರ್ ಹೋಲ್ಡಿಂಗ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಡೀಟೇಲ್ಸನ್ನು ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಕಂಪನಿಯ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ. ಇದು ಫುಲ್ಲಾಗಿ ನೀವು ಇಲ್ಲಿ ಈ ಒಂದು ಗ್ರೋ ಆ್ಯಪಲ್ಲಿ ನಿಮಗೆ ಸಿಗಲ್ಲ, ಫುಲ್ ಮಾಹಿತಿ ಇಲ್ಲಿ ನಿಮಗೆ ಸಿಗಲ್ಲ. ನೀವು ಫುಲ್ಲಾಗಿ ತಿಳ್ಕೊಬೇಕಂದ್ರೆ ಈ ಒಂದು ಕಂಪನಿಯ ಬಗ್ಗೆ ಗೂಗಲ್ನಲ್ಲಿ ಸರ್ಚನ್ನು ಮಾಡಿ ಈ ಒಂದು ಶೇರ್ ಬಗ್ಗೆ, ಅಂದರೆ ಈ ಒಂದು ಕಂಪನಿಯ ಬಗ್ಗೆ ನೀವು ಪೂರ್ತಿಯಾಗಿ ತಿಳಿದು ಆನಂತರ ನೀವು ಬೇಕಿದ್ರೆ ಇನ್ವೆಸ್ಟನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಟೆಕ್ನಿಕಲ್ಸ್ ಇರುತ್ತೆ. ಟೆಕ್ನಿಕಲ್ಸಲ್ಲಿ ಒಂದು ದಿನದ ಡಾಟಾ ಇರುತ್ತೆ. ಬ್ಯಾರಿಶ್ ಇದೆ, ಸ್ಟ್ರಾಂಗ್ಲಿ ಬ್ಯಾರಿಶು. ಅದೇ ರೀತಿ ಇಂಡಿಕೇಟರ್ಸ್ ಇರುತ್ತೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಿ ಇರುತ್ತೆ. ಅದೇ ರೀತಿ ಮೂವಿಂಗ್ ಅವರೇಜ್ ಇರುತ್ತೆ. ಹಾಗೆ ಡೈಲಿ ವ್ಯಾಲ್ಯೂಮ್ ಪರ್ಸೆಂಟೇಜ್ ಕೂಡ ಇರುತ್ತೆ, ಅಂದರೆ ಯಾವ ದಿನ ಎಷ್ಟು ಸ್ಟಾಕ್ಸು ಬೈ ಆ್ಯಂಡ್ ಸೆಲ್ ಆಗಿದೆ ಅಂತೇಳಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಇವೆಂಟ್ಸ್ ಕೂಡ ಇರುತ್ತೆ. ಸೊ ಎಲ್ಲನೂ ಕೂಡ ನೀವು ಈ ಒಂದು ಗ್ರೋ ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು. ಇದಿಷ್ಟು ಸ್ನೇಹಿತರೆ ಈ ಒಂದು ಕಂಪನಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ.
ಇದು ಗ್ರೋ ಆ್ಯಪಲ್ಲಿ ಸಿಗುವಂಥ ಮಾಹಿತಿ ಸ್ನೇಹಿತರೆ. ಈಗ ನೀವು ಈ ಒಂದು ಶೇರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ರೆ ನೀವು ಈ ಒಂದು ಕಂಪನಿಯ ಬಗ್ಗೆ ಫುಲ್ಲಾಗಿ ಡೀಟೇಲಾಗಿ ಚೆಕ್ ಮಾಡಿ ಆನಂತರ ನೀವು ಬೇಕಿದ್ದರೆ ಇನ್ವೆಸ್ಟನ್ನು ಮಾಡ್ಬೋದು. ಅದು ನಿಮ್ಮ ಓನ್ ರಿಸ್ಕಲ್ಲಿ. ಸೊ ಈ ಒಂದು ಶೇರ್ ಬಂದು ಕೇವಲ 4 ದಿನ ಆಗಿದೆ ಮಾರ್ಕೆಟ್ಗೆ ಎಂಟರ್ ಆಗಿ. ಇದು ಫುಲ್ಲಾಗಿ ಡೌನ್ ಕೂಡ ಆಗ್ಬೋದು ಅಥವಾ ಫುಲ್ಲಾಗಿ ಅಪ್ ಕೂಡ ಆಗ್ಬೋದು. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸು ಎರಡೂ ಕೂಡ ಆಗ್ಬೋದು, ರಿಸ್ಕಲ್ಲಿರುತ್ತೆ. ಸೊ ಹಾಗಂತ ಈ ಒಂದು ಶೇರು ಸಡನ್ನಾಗಿ ಡೌನು ಆಗಲ್ಲ ಅಥವಾ ಸಡನ್ನಾಗಿ ಅಪ್ ಕೂಡ ಆಗಲ್ಲ. ಬಟ್ ಹಾಗಂತ ಮಾರ್ಕೆಟನ್ನು ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಏನು ಬೇಕಾದರೂ ಆಗ್ಬೋದು, ಪ್ರಾಫಿಟ್ ಕೂಡ ಸಿಗ್ಬೋದು, ನಿಮಗೆ ಲಾಸ್ ಕೂಡ ಆಗ್ಬೋದು. ಸೊ ನಿಮ್ಮ ಓನ್ ರಿಸ್ಕಲ್ಲಿ ನೀವು ಇನ್ವೆಸ್ಟ್ ಮಾಡೋದಿದ್ರೆ ಮಾಡ್ಬೋದು. ಸೊ ಗ್ರೋ ಆ್ಯಪಲ್ಲಿ ಯಾವ ರೀತಿ ಸ್ಟಾಕ್ಸನ್ನು ಬೈ ಆ್ಯಂಡ್ ಸೇಲ್ ಮಾಡೋದಂತ ಈಗಾಗಲೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಚೆಕ್ ಮಾಡಿ ಬೇಕಿದ್ದರೆ ವೀಡಿಯೋನ ಫುಲ್ಲಾಗಿ ನೋಡಿ ಯಾವ ರೀತಿ ಸ್ಟಾಕ್ಸನ್ನು ಬೈ ಆ್ಯಂಡ್ ಸೇಲ್ ಮಾಡೋಂತ ನೋಡಿ. ಆನಂತರ ನೀವು ಈ ಒಂದು ಮಿಲ್ಕ್ ಮಿಸ್ಟಿ ಡೈರಿ ಫುಡ್ ಸ್ಟಾಕನ್ನು ಬೈ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೀಡ್ತಾ ಇರ್ತೇನೆ. ಯಾವೆಲ್ಲ ಹೊಸ ಶೇರ್ ಎಂಟ್ರೀಸ್ ಆದರೆ ಮಾರ್ಕೆಟ್ಗೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.